ಒಳ್ಳೆತನ ಹಳ್ಳಿ ಹನುಮಂತು ಬರಬೇಕು ಅನ್ನೋದಿದೆ ಸರ್. ಯಾಕೆಂದ್ರೆ ತುಂಬಾ ಸ್ಮೂತ್ ಆಗಿ ಮಾಡ್ತಾರೆ. ಎಲ್ಲರೂ ಸ್ವಲ್ಪ ನೋಡ್ಕೊಂಡು ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಸರ್. ಹನುಮಂತ ಗೆಲ್ಬೇಕು. ಹನುಮಂತನ ಅಂತ ಅಭಿಮಾನ, ಹನುಮಂತ ಗೆಲ್ಬೇಕು ಅಂತ. ನಾವು ಹನುಮಂತ ಗೆಲ್ಬೇಕು ಸರ್. ನಿಯತ ಆಡ್ರೆ ನಿಯತ ಗೆಲ್ತಾರೆ. ನಮಗೆ ಹನುಮಂತ ಅಂದ್ರೆ ಇಷ್ಟ. ಯಾಕೆ ಎಲ್ರು ಹನುಮಂತ ಇಷ್ಟ ಆಗ್ತಾರೆ? ಯಾಕಂದ್ರೆ ಅವ್ನ ಹಳ್ಳಿ ಹುಡುಗ ಬೇರೆ. ಹನುಮಂತ ಗೆಲ್ಬೇಕು. ಏಕೆಂದ್ರೆ ಅವ್ನು ಎಲ್ಲದ್ರಾಗೂ ಅಡ್ಜಸ್ಟ್ ಮಾಡ್ಕೊಂಡು ಒಳ್ಳೆತನದಿಂದ ಆಡ್ತಾನೆ. ಅವನಿಗೆ ಯಾವುದೇ ರೀತಿ ಸ್ವಾಭಿಮಾನ ಅನ್ನೋದಿಲ್ಲ, ಒಳ್ಳೆ ಮನೋಭಾವನೆಯಿಂದ ಆಡ್ತಾನೆ. ಬೇರೆ ಮೇಲೆ ಅಸೂಯೆ ಪಡೋದಾಗ್ಲಿ ಮತ್ತೊಂದಾಗ್ಲಿ ಅವನಲ್ಲಿ ಇಲ್ಲ. ಎಲ್ಲ ಒಂದೇ ಅಂತ ಮನೋಭಾವನೆಯಿಂದ ಮಾತಾಡ್ತಾನೆ. ಆದ್ರೆ ಅವ್ನು ಒಳ್ಳೆ ಗೆಲ್ತಾನೆ, ಅವ್ನಿಗೆ ಒಳ್ಳೆ ಬಿದ್ದು ಬರುತ್ತೆ ಅನ್ನೋದಕ್ಕೋಸ್ಕರ ಅವ್ನು ಆಚೆಗೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಜನ ಅವನ ಮೇಲೆ ಇದು ಮಾಡ್ತಾರೆ. ಆದ್ರೆ ಅವ್ನು ಏನಕ್ಕೂ ಬಗ್ಗೋದಿಲ್ಲ. ಆದ್ರೆ ಅವನು ಆಡಕ್ಕೆ ರೆಡಿ ಇದ್ದಾನೆ. ಒಳಗಡೆ ಧನರಾಜು ಮತ್ತೆ ಈ ಹನುಮಂತ ಅವರಿಬ್ಬರದು ಒಂದು ಸ್ನೇಹ ಇದೆ ಒಳಗಡೆ. ಏನು ಒಳ್ಳೆ ಸ್ನೇಹ ಅನಿಸುತ್ತೆ. ಅವರಿಬ್ರು ಒಳ್ಳೆ ಸ್ನೇಹ, ಒಬ್ರಿಗೊಬ್ರು ಪರಸ್ಪರ ಬಿಟ್ಕೊಡಲ್ಲ, ಯಾವುದೇ ರೀತಿ ಇದಿಲ್ಲ. ಒಳ್ಳೆ ಸಂಪರ್ಕದಿಂದ ಒಳ್ಳೆ ಸ್ನೇಹಿತರಾಗಿ ಆಟ ಆಡ್ತಾ ಇದ್ದಾರೆ. ಆಟನೂ ಚೆನ್ನಾಗಿ ಮುಂದುವರಿಸ್ತಾ ಇದ್ದಾರೆ. ಅದು ಖುಷಿ ಪಡ್ಬೇಕು. ಈ ಸಾರಿ ಧನರಾಜು ಮತ್ತೆ ಹನುಮಂತರಲ್ಲಿ ಹನುಮಂತ ಅವ್ರು ಗೆಲ್ತಾರೆ ಅಂತ ಅಂತೀರಾ, ಧನರಾಜ್ ಗೆಲ್ತಾರೆ ಅಂತೀರಾ? ಹನುಮಂತ ಗೆಲ್ತಾನೆ ಅಂತ ಅನ್ಕೊಂತೀವಿ. ಮುಂದಕ್ಕೆ ಏನಾಗುತ್ತೆ ನೋಡ್ಬೇಕು. ರಜತ್ ಅಂತ ಇದಾರೆ ಒಳಗಡೆ. ರಜತ್ ಏನೋ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇಲ್ಲ. ಬಟ್ ರಜಂತ್ ಅಂದ್ರೆ ಏನಿದ್ರು ಬಟ್ ಜಾಸ್ತಿ ಭವ್ಯ ಇದು ವಿಕ್ರಮು ಮತ್ತೆ ರಜತ್ ಅವರಿಬ್ಬರಿಗೆ ಕಿರಿಕು. ಅವ್ರ ಜೊತೆ ಚೈತ್ರ ಅವ್ರ ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಅವರಿಬ್ರು ನಕರ ಮಾಡೋದಕ್ಕೋಸ್ಕರನೇ ಹೌದೇ ಪಾಪ ಅವಳು ತುಂಬಾ ಇರಿಟೇಟ್ ಆಗುತ್ತೆ ಅವಳಿಗೆ. ಅವಳು ಎಷ್ಟು ತಾಳ್ಮೆಯಿಂದ ಇರ್ಬೇಕು ಅಷ್ಟು ತಾಳ್ಮೆಯಿಂದ ಇದ್ರುನು ಆದ್ರೆ ಚೈತ್ರಂಗ ಅಷ್ಟೊಂದು ರಜತ್ ಆತರ ಒತ್ತಡ ಮಾಡೋದು ಸರಿ ಇಲ್ಲ. ಅದು ಸರಿ ಇಲ್ಲ ಸರ್. ಅದು ಅಂದ್ರೆ ಇವಾಗ ಚೈತ್ರ ಕುಂದಾಪುರ ಅವ್ರಿಗೆ ರಜತ್ ಅವರು ಜಾಸ್ತಿ ಪ್ರೆಸರ್ ಆಗ್ತಿದೆ ಸರ್. ಅದು ಪ್ರೆಸರ್ ಆತರ ಕೊಡಬಾರ್ದು. ಏಕೆಂದ್ರೆ ಯಾವ್ದೇ ಒಂದ್ ಹೆಣ್ಣಾದ್ರೂನು ತಾಳ್ಮೆಯಿಂದ ಕೇಳೋಷ್ಟವರೆಗೂ ಕೇಳ್ತಾಳೆ. ಅಷ್ಟೊಂದು ಪ್ರೆಸರ್ ಮಾಡೋದು ಸರಿ ಇಲ್ಲ ಸರ್. ಭವ್ಯ ಗೌಡ ಅವ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ನಂಗೆ ಭವ್ಯ ಗೌಡರ್ಗಿಂದನ ಇದು ಮೋಕ್ಷಿತಾ ಇದಾರೆ, ಗೌತಮಿ ಇದಾರೆ. ಗೌತಮಿನ ಚೆನ್ನಾಗ್ ಆಡ್ತಾಳೆ. ಗೌತಮಿ ಮತ್ತೆ ಮೋಕ್ಷಿ ಅವ್ರಿಬ್ರು ಚೆನ್ನಾಗಿ, ಅಂದ್ರೆ ಅವ್ರಿಬ್ರು ಒಳ್ಳೆ ಸ್ವಾರ್ಥದಿಂದ ಆಟ ಆಡ್ತಾರೆ. ಆದ್ರೆ ಭವ್ಯನ ಸ್ವಲ್ಪ ಮೋಸ್ತ್ ಆಟ ಆಡ್ತಾ ಇದ್ದಾಳೆ. ಮೋಸ್ತ್ ಆಟನೇ ಇಷ್ಟ ಆಗಲ್ಲ ಸರ್. ಕ್ಯಾಪ್ಟನ್ ಅಂತ ಬಂದ್ಬಿಟ್ಟು ಆದ್ರೆ ಮೋಸ್ತ್ ಆಟನೇ ಜಾಸ್ತಿ ಸರ್. ಮೋಸ್ತ್ ಆಟ ಇಷ್ಟ ಆಗಲ್ಲ ಸರ್. ಆದ್ರೆ ಮೋಕ್ಷಿನೂ ಇವ್ ತುಂಬಾ ಗೌತಮಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸರ್. ಓಕೆ, ಈ ಸಾರಿ ಟಾಪ್ 3 ಯಾರು ಬರ್ಬೇಕು ಅಂತ ಅನ್ಸುತ್ತೆ? ಟಾಪ್ 3 ಗೌತಮಿ, ಟಾಪ್ 2 ನಲ್ಲಿ ಮೋಕ್ಷಿಕ ಬಂದ್ರೆ ಚಂದ ಅನ್ಸುತ್ತೆ ಸರ್. ಹನುಮಂತ ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ. ಯಾಕಣ್ಣ ಅವ್ರ ಕಂಡ್ರೆ ಅಷ್ಟು ಇಷ್ಟ? ನಮಗೆ ಭಾರಿ ಇಷ್ಟ ಅವರು. ಅಲ್ಲ, ಈಗ ಒಳಗಡೆ ಅವರೆಲ್ಲ ಅವನು ದಡ್ಡ ತರ ಇರ್ತಾನೆ, ಪೆದ್ದನ್ ತರ ಇರ್ತಾನೆ. ಏನಿದ್ರು ಅವನ್ ರಾಗ, ಅವನ್ ಕಂಟಕ, ಅವನ್ ಇದಕ್ಕೂ ಭಾರಿ ನಾವು ಇದು ಇಷ್ಟಪಡ್ತಾ ಇದ್ದೀವಿ. ಅಲ್ಲ, ಈಗ ಒಳಗಡೆ ಅವ್ರು ಹೇಳ್ತಾರೆ ಜೈಸಿ ಅವ್ರು ಬೆರೆಯೋದಿಲ್ಲ, ಬರೀ ಅವ್ರು ಇಬ್ರೇ ಇರ್ತಾರೆ, ಧನರಾಜು ಹನುಮಂತ ಇಬ್ರೇ ಇರ್ತಾರೆ ಅಂತ ಎಲ್ಲ ಹೇಳ್ತಾರೆ. ನಮ್ಗೇನ್ ಧನರಾಜ್ ಏನ್ ಮೇಲೆ ಇದಿಲ್ಲ, ಹನುಮಂತ ಗೆಲ್ಬೇಕು. ಹನುಮಂತನ ಅಂತ ಅಭಿಮಾನ, ಹನುಮಂತ ಗೆಲ್ಲಬೇಕು ಅಂತ. ಯಾಕಣ್ಣ ಹನುಮಂತ ಅಂದ್ರೆ ಅಷ್ಟು ಇಷ್ಟ? ಅವನೊಂಥರ ಎಲ್ಲರಿಗೂ ಇದಾಗ್ತಾನಲ್ಲ, ಎಲ್ಲಾರ್ದು ಅವ್ನು ಬಚ್ಚಿದಲ್ಲ, ಇದರ ಮ್ಯಾಟ್ರ್ ರಿಯಲ್ ಆಗಿ ಹೇಳ್ಬಿಡ್ತಾನೆ. ಬಚ್ಚಿಕೆಂಬಂಗಿಲ್ಲ, ಒಳಗೊಂದು ಹೊರಗೊಂದು ಮಾತಾಡಂಗಿಲ್ಲ. ಏನೈತೆ ಅದು ಡೈರೆಕ್ಟ್ ಹೇಳ್ಬಿಡ್ತಾನೆ. ಯಾರೇ ಆಗಲಿ ಮುಲ್ಲಾಜಿಲ್ದಂಗೆ. ಚೆನ್ನಾಗಂದ್ರೆ ಹನುಮಂತ ಮತ್ತೆ ಇನ್ನೊಬ್ಬರು ಧನರಾಜ್ ಮತ್ತೆ ಇವರು ತಿರುಮಿಕ ಒಬ್ಬರು ಚೆನ್ನಾಗಿ ಆಡ್ತಾರೆ ಸರ್. ಸರ್, ಯಾರು ಗೆಲ್ಬೇಕು ಅನ್ಸುತ್ತೆ? ನಾವು ಹನುಮಂತ ಗೆಲ್ಬೇಕು ಸರ್. ಯಾಕೆ ಉತ್ತರ ಕರ್ನಾಟಕದವ್ರು ಅಂತ? ಇಲ್ಲ, ಉತ್ತರ ಕನ್ನಡಕ್ಕೆಲ್ಲ ಅವ್ರ ನಿಯತ ಆಡಿದ್ರೆ ನಿಯತ ಗೆಲ್ತಾರೆ ಸರ್. ಇದು ಭೇದ ಭಾವನೆಲ್ಲ ಏನಿಲ್ಲ, ಏನು ಮಾತಾಡ್ಬೇಕು ನಿಯತ ಮಾತಾಡ್ತಾರೆ, ನಿಯತ ಇದು ಮಾಡ್ತಾರೆ. ಏನು ಡೈರೆಕ್ಟ್ ಇವ್ರ ತರ ಚೈತ್ರ ತರ ಮಾತಾಡ್ತಾರಲ್ಲ, ಆ ತರ ಏನು ಮಾತಾಡಲ್ಲ. ಮುಂದೆ ಮಾತಾಡೋ ಹಿಂದೊಂದು ಮಾತಾಡೋದು ಮುಂದೊಂದು ಮಾತಾಡಲ್ಲ ಸರ್. ಅವರು ಏನು ನೇರವಾಗಿ ಮಾತಾಡ್ತಾರೆ ಈ ತರ ಸರ್. ಈಗ ಅವ್ರನ್ನ ದಡ್ಡನ್ ತರ ಇರ್ತಾನೆ, ಒಳಗಡೆ ಪೆದ್ದನ್ ತರ ಇರ್ತಾನೆ ಅಂತೆಲ್ಲ ಒಳಗಡೆ ಅವರೇ ಮಾತಾಡ್ತಾರೆ. ಅವ್ರು ಏನದು ಮೊದ್ಲಿಂದ ಯಾವಾಗ ನೋಡ್ಕೊಂಡು ಅವತ್ತಿಂದ ಹಂಗೆ ಇದಾನೆ ಸರ್. ಅವನ್ನ ಏನು ತಲೆನೇ ಕೆಡ್ಸ್ಕೊಳ್ಳೋದು, ಏನು ಅವ್ನ ತಲೆ ಏನು ಬರ್ತದೆ ಮಾಡ್ತಾನೆ, ಏನಿದೆ ಇದು ಮಾಡ್ತಾನೆ ಸರ್. ಅಷ್ಟೇ ಒಂದು ಇನ್ನೊಬ್ರು ಯಾವ ಥರ ತಲೆ ಕೆಡ್ಸ್ಕೊಳ್ಳೋದು ಈ ಥರ ಹೇಳಿದ್ರೂ ಇದು ಮಾಡಲ್ಲ ಅವನ್ನ.
ಆಮೇಲೆ ಯಾರ ಜೊತೆಲೂ ಸೇರೋದಿಲ್ಲ, ಒಬ್ಬೊಬ್ಬನೇ ಇರ್ತಾನೆ. ಅಲ್ಲಿ ಅದ್ ಬಿಟ್ರೆ ಇದು ಧನರಾಜ್ ಜೊತೆಲಿ ಇರ್ತಾನೆ, ಯಾರ ಸೇರಲ್ಲ ಅಂತ ಹೇಳ್ತಾರೆ ಒಳಗಡೆ ಅವರು. ಎಲ್ಲ ತರ ಸೇರ್ತಾನೆ, ಎಲ್ಲ ತರ ನಂಬ್ಕೊತಾನೆ. ಅಕ್ಕ ಅಮ್ಮ ಎಲ್ಲ ತರ ನಂಬ್ಕೊಂಡ್ ಬರ್ತಾನೆ. ಅವ್ರು ಏನೋ ಒಂದ್ ಸ್ವಲ್ಪ ಕೆಟ್ಟ ಅನ್ಸಿದ್ರೆ ಅವ್ರ ಹತ್ರ ಹೋಗಲ್ಲ ಸರ್. ಅವ್ರು ಹನುಮಂತ ಅವ್ರ ಹತ್ರ ಹೋಗಲ್ಲ. ಒಂದ್ಸಲ ವೈಟ್ ಅನ್ಸಿದ್ರೆ ಹೋಗಲ್ಲ ಅವ್ರು. ಈ ತರ ಅವ್ರು ಹನುಮಂತರು. ಈ ಸಾರಿ ಬಿಗ್ ಬಾಸ್ಗೆ ಸುಮಾರು ಜನದು ಅವ್ರ ಅಪ್ಪ ಅಮ್ಮ ತಂಗಿ ಎಲ್ಲರನ್ನು ಕರ್ಸಿದ್ರು. ಹನುಮಂತ ಅವ್ರದ್ದು ಇನ್ನೂ ಕರ್ಸಿಲ್ಲ, ಯಾಕೆ ಅಂತೀರಿ? ಯಾಕಂದ್ರೆ ಅವರು ತುಂಬಾ ಅವ್ರು ವಯಸ್ಸಾಗಿದ್ದಾರೆ. ಅಪ್ಪ ಅಮ್ಮಗೆ ಏನ್ ಬರೋದು ಆಗ್ತಾ ಇಲ್ಲ ಗೊತ್ತಿಲ್ಲ. ಕರೆನೆ ಅಲ್ಲಿ ಎಲ್ಲ ಊರಲ್ಲಿ ಕುರಿಗಿರಿ ಎಲ್ಲ ಬಿಟ್ಟು ಬರ್ಬೇಕಂದ್ರೆ ತೊಂದರೆ ಆಗುತ್ತೆ ಅನ್ನೋದು. ಮತ್ತೆ ಇನ್ನ ಲೇಟ್ ಮಾಡ್ತದೆ, ಅವ್ರು ಬರೋದೇ ಕಾಯ್ತಾ ಇದ್ದೀವಿ ಸರ್ ನಾವು. ಯಾರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ಅವನ ಆಟ ಅವನ ಆಟ ಆಯ್ತು. ಎಲ್ಲ ದಡ್ಡ ಅಂತಾರಲ್ಲ ಅವ್ರನ್ನ. ದಡ್ಡ ಅಲ್ಲ ಸರ್, ಅವನು ಬುದ್ಧಿವಂತನೇ. ಅವನ ಆಟ ಅವನು ಅಚ್ಚುಕಟ್ಟಾಗಿ ಆಡ್ತಾ ಇದ್ದ. ಯಾರ ಬಗ್ಗೆ ಅವ್ನು ಹೇಳಿದ್ದು ಇವ್ರು ಹೇಳಿದ ಬಗ್ಗೆ ಅದಾಗ್ಲಿ ಇದಾಗ್ಲಿ ಏನಿಲ್ಲ. ಅವನ ಆಟ ಅವ್ನು ಆಡ್ಕೊಂಡಿದ್ದಾನೆ. ಹನುಮಂತ ಗೆಲ್ಬೇಕು. ಮುಗ್ಧನೇ ಸರ್ ಅವನ ಆಟ ಅವ್ನು ಆಡ್ತಾ ಇದ್ದಾನಲ್ಲ. ಮುಗ್ಧ ಆದ್ರೂ ಅವನ ಆಟ ಅವ್ನು ಆಡ್ತಾ ಇದ್ದಾನೆ, ಅಚ್ಚುಕಟ್ಟಾಗಿ ಆಡ್ತಾ ಇದ್ದಾನೆ. ಏನೂ ತೊಂದರೆ ಇಲ್ಲ. ಎಲ್ಲ ಈಗ ಇವನು ಮಂಜಣ್ಣ ಇದ್ದಾರೆ, ಇನ್ನೊಬ್ರು ರಜತ್ ಇದ್ದಾರೆ. ಅವ್ರ ರೀತಿಯಲ್ಲಿ ಕಿರ್ಚಾಡ್ಕೊಂಡು ಆಡ್ತಾ ಇಲ್ಲ. ಅದೇ ಹರ್ಚ್ಕೊಂಡು ಆಡೋರ ಆಟ ಅಲ್ಲ ಸರ್ ಅದು. ಮುಗ್ಧತೆಯಿಂದ ಅವ್ನು ಆಟ ಅವ್ನು ಆಡ್ತಾ ಇದ್ದಾನ, ಕರೆಕ್ಟಾಗಿ ಆಡ್ತಾ ಇದ್ದಾನ. ಯಾರ ಬಗ್ಗೆ ತಲೆ ಕೆಟ್ಟಲ್ಲ. ಇದುವರೆಗೆ ಆಯ್ತು ಅವ್ನ ಆಟ ಅವನು ಕ್ಲೀನಾಗಿ ಮಾಡ್ಕೊಂಡು ಹೋಗಿ. ಆ ರೀತಿ ಕಿರ್ಚ್ಕೊಂಡು ಹರ್ಚ್ಕೊಂಡು ಆಟ ಆಡಿದ್ರೆ ಚೆನ್ನಾಗಿರಲ್ಲ ಅಂತ ನೀವು ಹೇಳ್ತೀರಾ? ಕಿಚ್ಚಬೇಕು ಟೈಮಲ್ಲಿ ಕಿಚ್ಚಬೇಕು. ಎಲ್ಲ ಟೈಮಲ್ಲಿ ಕಿಚ್ಚದಲ್ಲ. ನಮಗೆ ಹನುಮಂತ ಅಂದ್ರೆ ಇಷ್ಟ. ಯಾಕೆ ಎಲ್ರು ಹನುಮಂತನೇ ಇಷ್ಟ ಆಗ್ತಾರೆ? ಯಾಕಂದ್ರೆ ಅವ್ನ ಹಳ್ಳಿ ಹುಡುಗ ಬೇರೆ, ಒಳ್ಳೆ ಸ್ಟ್ರೈಟ್ ಫಾರ್ವರ್ಡ್ ಇದ್ದಾನೆ. ಎಲ್ಲರ ತರ ನಾಟಕ ಮಾಡಲ್ಲ, ಒಳ್ಳೆ ಚೆನ್ನಾಗಿ ಆಡ್ತಾನೆ. ಇರೋ ವಿಷಯವಿದ್ದಂಗೆ ನೇರವಾಗಿ ಮಾತಾಡ್ತಾನಲ್ವಾ. ಹನುಮಂತ ಮುಗ್ಧನೂ ಅಲ್ಲ ಬುದ್ಧಿವಂತನೂ ಅಲ್ಲ. ಅವನು ಎರಡೂ ಅಲ್ಲ, ಎರಡಕ್ಕೂ ಸಮವಾಗಿ ಒಳ್ಳೆ ಇದ್ರಾಗಿದ್ದಾನೆ. ಅವನು ಕರೆಕ್ಟ್ ಆಗಿದ್ದಾನೆ. ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ, ಚೆನ್ನಾಗಿದ್ದಾನೆ. ಹನುಮಂತನ ಬಿಟ್ರೆ ಬೇರೆ ಯಾರು ಇಷ್ಟ? ಗೌತಮಿ. ಗೌತಮಿ ಯಾಕೆ ಇಷ್ಟ ಆಗ್ತಾರೆ ನೀವು? ಯಾಕಂದ್ರೆ ಅವರು ಫಸ್ಟ್ ಸೀರಿಯಲ್ ನೋಡಿದ್ವಿ ಅವ್ರದ್ದು, ಸತ್ಯ ಸೀರಿಯಲ್. ಅವಾಗ ತುಂಬಾ ಇಷ್ಟ ಆಗಿದ್ರು. ಈಗ ಕೂಡ ಯಾರ ಕಂಟಿಗೂ ಹೋಗ್ತಿರ್ಲಿಲ್ಲ, ತುಂಬಾ ಚೆನ್ನಾಗಿದ್ರು. ಈ ನಡುವೆ ಒಂದ್ ಸ್ವಲ್ಪ ಆಟದಲ್ಲಿ ಸೇರ್ಕೊಂಡಾಗ ಒಂದ್ ಸ್ವಲ್ಪ ಎಲ್ಲ ನಡುವೆ ಇದಾಗಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಫುಲ್ ಅವಾಗಿಂದ ಇದುವರೆಗೂ ತುಂಬಾ ಸೈಲೆಂಟ್ ಆಗಿ ಇದ್ರು. ಹಂಗಾಗಿ ಅವ್ರು ತುಂಬಾ ಯಾರು ಇಷ್ಟ, ಯಾರ ಬಗ್ಗೆನೂ ಹೇಳಕ್ಕಾಗಲ್ಲ. ನಾವು ಅವ್ರಿಬ್ಬರನ್ನ ಬಹಳ ಇಷ್ಟಪಡ್ತೀವಿ ಅಷ್ಟೇ. ಗೌತಮಿ ಇಲ್ಲ ಅಂದ್ರೆ ಹನುಮಂತು, ಇಲ್ಲ ಅಂದ್ರೆ ಗೌತಮಿ. ಇಷ್ಟಪಡೋರ ಬಗ್ಗೆ ಮಾತ್ರ ಅಷ್ಟೇ, ಬೇರೆ ಬಗ್ಗೆ ಮಾತಾಡ್ಬಾರ್ದು, ಹೇಳ್ಬಾರ್ದಲ್ವಾ, ತಪ್ಪಾಗುತ್ತೆ. ಯಾರು ಗೆಲ್ಬೇಕು ಅಂತ ಅನ್ಸುತ್ತೆ? ನಮಗೆ ಹನುಮಂತು ಗೆಲ್ಲೇಬೇಕು. ಅಕಸ್ಮಾತ್ ಹಂಗಿದ್ದಿಲ್ಲ ಅಂದ್ರೆ ಗೌತಮಿ ಅಂತೂ ಖಂಡಿತ ಗೆಲ್ಲೇಬೇಕು. ಹನುಮಂತು ಬರಬೇಕು ಅನ್ನೋದಿದೆ ಸರ್. ಯಾಕಂದ್ರೆ ಅದು ತುಂಬ ಸ್ಮೂತಲ್ಲಿ ಮಾಡ್ತಾನೆ. ಎಲ್ಲರ ಹತ್ರನೂ ಸ್ವಲ್ಪ ನೋಡ್ಕೊಂಡು ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ ಸರ್. ಅದು ಅದರಿಂದ ಅವನೇ ಬರಬೇಕು ಅನ್ನೋದು ನಮಗೆ. ಮೇಡಮ್, ಈಗ ನೀವು ಈಗ ಮಾತಾಡೋದ್ರ ಬಗ್ಗೆ ನೀವು ಮಾತಾಡಿದ್ರಿ, ಅಂದ್ರೆ ತುಂಬಾ ಸಾಫ್ಟ್ ಆಗಿ ಮಾತಾಡ್ತಾರೆ ಅಂತ. ಈ ರಜತ್ ಅವ್ರು ಸ್ವಲ್ಪ ಹೊರಟೋಟ ಮಾತಾಡ್ತಾರ, ನಿಮ್ಗೆ ಏನ್ ಅನ್ಸುತ್ತೆ? ಇಷ್ಟ ಆಗುತ್ತಾ ಅಥವಾ ರಜತ್ ಮಾತಾಡೋದು ಸರಿ ಅನ್ಸುತ್ತೆ ನಿಮ್ಗೆ? ಇಲ್ಲ, ಸ್ವಲ್ಪ ಅವರು ಈ ಥರನೂ ಇದೆ, ಆ ಥರ ಎರಡು ಥರನೂ ಹೇಳೋಕ್ಕಾಗಲ್ಲ ಸರ್. ಅವರು ಒಂದ್ಸರಿ ಈ ಥರನೂ ಬರ್ತಾರೆ, ಒಂದ್ಸರಿ ಆ ಥರ ಬರ್ತಾರೆ. ಇವರು ಹನುಮಂತು ಸ್ವಲ್ಪ ಹೇಳೋದ್ರಲ್ಲಿ ಪರವಾಗಿಲ್ಲ ಸರ್. ಹನುಮಂತನ್ ಬಿಟ್ರೆ ಮತ್ತೆ ಬೇರೆ ಯಾವ ಕಂಟ್ರಿ? ಇವರು ಕುಮುದ ಅವ್ರ ಹೆಸರು ಸರ್, ಅದು ಕುಂದಾಪುರದವ್ರ ಹೆಸರು ಗೌತಮಿನ ಭವ್ಯ. ಕುಂದಾಪುರ ಅಂದ್ರೆ ಇವರು ಚೈತ್ರ. ಅವರು ಸ್ವಲ್ಪ ಎರಡು ಥರನೂ ಇದೆ ಸರ್. ಅವರು ಹೇಗೆ ಮಾತಾಡ್ತಾರೆ ಅಂತಂದ್ರೆ, ಇಲ್ಲಿ ಅವ್ರ ರೀತಿ ಮಾತಾಡೋದು ನೋಡಿದ್ರೆ ಅರ್ಥ ಮಾಡ್ಕೊಳ್ಳೋರಿಗೆ ಅವ್ರದ್ದು ಅರ್ಥ ಆಗುತ್ತೆ ಸರ್. ಎಲ್ಲರಿಗೂ ಅರ್ಥ ಆಗ್ತಾ ಇಲ್ಲ ಅದರಲ್ಲಿ. ಅವ್ರ ಬಗ್ಗೆ ಮಾತ್ರ ಕೆಲವು ಜನ ಅರ್ಥ ಆಗುತ್ತೆ, ಕೆಲವು ಜನ ಅರ್ಥ ಆಗಲ್ಲ. ಹನುಮಂತನು ಸೂಪರು, ಕುಂಬದು ಅವರು ಪರವಾಗಿಲ್ಲ ಸರ್. ಚೈತ್ರ ಕುಂದಾಪುರನು. ಆದ್ರೆ ಅವರು ಅಮ್ಮನ ಬಗ್ಗೆ ಹೊರಗಡೆ ಎಲ್ಲ ಕೇಸ್ಗಳಿದೆ ಅಂತೆಲ್ಲ ಹೇಳ್ತಾರೆ ಸರ್. ಕೇಸ್ ಹೊರಗಡೆ ಇದ್ರೆ ಕೇಸ್ ಹೇಳ್ತಾರೆ, ಆದ್ರೆ ಅವರು ಸ್ವಲ್ಪ ಮಾತಾಡೋದ್ರಲ್ಲಿ ಫಾಸ್ಟ್ ಆಗಿ ಮಾತಾಡ್ತಾರೆ. ಅದರಿಂದ ಅವ್ರು ತಪ್ಪು ಅಂತ ತಿಳ್ಕೊಳ್ತಾರೆ. ಆದ್ರೆ ಅವ್ರು ಮಾತಾಡೋ ರೀತಿಗೂ ಅರ್ಥ ಮಾಡ್ಕೋಬೇಕು ಸರ್. ಅವ್ರು ಯಾವ ಥರ ಹೇಳ್ತಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಅವ್ರು ಯಾವ ಥರ ನಡೀತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸರ್ ನಮ್ಗೆ ಅದ್ರ ಬಗ್ಗೆ. ಎಲ್ಲ ಯಾವಾಗಲೂ ತಿರ್ಸ್ತಾ ಇರ್ತಾರೆ ಒಳಗಡೆ, ಬಿಗ್ ಬಾಸ್ ಒಳಗಡೆಗೆ ಅರ್ಚ್ತಾ ಇರ್ತಾರೆ, ಅರ್ಥ ಇರ್ತಾರೆ. ಅವರು ಸ್ವಲ್ಪ ಸಾಫ್ಟ್ ಇಲ್ಲ, ಮಾತಾಡೋ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ಆಗುತ್ತೆ. ಇಲ್ಲಾಂದ್ರೆ ಅವ್ರು ಸಾಫ್ಟ್, ಅವ್ರು ತುಂಬಾ ರಫು ಮಾತಾಡೋದ್ರಲ್ಲಿ. ಇವರು ಹನುಮಂತು ಪರವಾಗಿಲ್ಲ.